ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರ್ತಕ್ಕಂಥ ನಟ ದರ್ಶನ್ಗೆ ಈಗ ಸಂಕಷ್ಟಗಳ ಮೇಲೆ ಸಂಕಷ್ಟ ಬಂದು ಒದಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಯಾಕೆಂದ್ರೆ ದರ್ಶನ್ ನೆತ್ತಿ ಮೇಲೆ ಈಗ ರೌಡಿ ಶೀಟರ್ ತೂಗುಗತ್ತಿ ತೂಗುತ್ತಾ ಇದೆ. ದರ್ಶನ್ ನೆತ್ತಿ ಮೇಲೆ ಇವಾಗ ರೌಡಿ ಶೀಟ್ ತೂಗುಗತ್ತಿ. ಚಾಲೆಂಜಿಂಗ್ ಸ್ಟಾರ್ ಬದಲು ಕಿಲ್ಲಿಂಗ್ ಸ್ಟಾರ್ ಅಂತ ಈಗ ಅವರಿಗೆ ಕುಖ್ಯಾತಿ ಬಂದಿದೆ. ಹಾಗಾಗಿ ನಟ ದರ್ಶನ್ ಮೇಲೆ ಓಪನ್ ಆಗುತ್ತಾ ರೌಡಿ ಶೀಟರ್. ಪದೇ ಪದೇ ಕಿಡಿಗೇಡಿ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ದರ್ಶನ್. ಅಂದರೆ ಹ್ಯಾಬಿಚುಯಲ್ ಅಫೆಂಡರ್ ಅಂತ ಕರಿಬೇಕಾಗುತ್ತೆ. ಪದೇ ಪದೇ ಈ ಥರ ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಹ್ಯಾಬಿಚುಯಲ್ ಅಫೆಂಡರ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಅಂಥವ್ರ ಮೇಲೆ ರೌಡಿ ಶೀಟರನ್ನು ಓಪನ್ ಮಾಡ್ತಾರೆ. ಹಾಗಾಗಿ ಹಳೆ ಕೇಸನ್ನು ಪರಿಶೀಲನೆ ನಡೆಸೋದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಈಗ ಸೂಚನೆ ಕೂಡ ಕೊಡಲಾಗಿದೆ. ಯಾವ್ಯಾವ ಕೇಸು ಬಾಕಿ ಇದೆ, ಏನೇನು ಅವ್ರ ಮೇಲೆ ಆರೋಪಗಳಿದೆ, ಇದೆಲ್ಲವನ್ನು ನೋಡಿ ಇವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಬಹುದಾ ಅಂತ ತೀರ್ಮಾನ ಮಾಡಿ ಪೊಲೀಸ್ ಹಿರಿಯ ಅಧಿಕಾರಿಗಳು ತೀರ್ಮಾನವನ್ನು ಮಾಡ್ತಾರೆ, ನಿಗದಿನ ಮಾಡ್ತಾರೆ. ಆ ರೀತಿ ಏನಾದರೂ ಆದರೆ ಕನ್ನಡ ಚಿತ್ರರಂಗದಲ್ಲಿ ರೌಡಿ ಶೀಟರ್ ಓಪನ್ ಆದಂತಹ ಮೊದಲ ನಾಯಕ ಅಂತ ಅನ್ನಿಸ್ಕೋತಾರೆ. ಅದು ಒಂದು ಕುಖ್ಯಾತಿನೇ. ದರ್ಶನ್ ನೆತ್ತಿ ಮೇಲೆ ಈಗ ನೇತಾಡ್ತಾ ಇದೆ ರೌಡಿ ಶೀಟ್ ತೂಗುಗತ್ತಿ. ರೌಡಿ ಶೀಟರ್ ಓಪನ್ ಆದರೆ ಬಹಳ ಸಂಕಷ್ಟ ಅವರಿಗೆ ಬಂದು ಒದಗುತ್ತೆ. ಸೊ ಆ ರೀತಿ ಆಗುತ್ತಾ ಅಂತಕ್ಕಂಥದ್ದು. ಹತ್ಯೆ ಭಾಗಿ ಬೆನ್ನಲ್ಲೇ ಮುನ್ನೆಲೆಗೆ ಬಂದಿದೆ ರೌಡಿ ಶೀಟ್ ವಿಚಾರ. ಯಾಕೆಂದರೆ ಇದು ಮೊದಲನೇ ಕೇಸ್ ಏನಲ್ಲ. 2012ರಲ್ಲಿ ಅವರ ಪತ್ನಿಯ ಮೇಲೆ ಅವರು ಹಲ್ಲೆ ಮಾಡಿ ಜೈಲು ಸೇರ್ತಾರೆ. 21 ದಿನ ಜೈಲಲ್ಲಿ ಇರ್ತಾರೆ. ಸೊ ಅವಾಗಿಂದ ಶುರುವಾಗಿರ್ತಕ್ಕಂಥದ್ದು ಪದೇ ಪದೇ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗ್ತಾನೇ ಇದ್ದಾರೆ. ಅದಾಯಿತು, ಆಮೇಲೆ ಸೆಟ್ಟಲ್ಲಿ ಯಾರೋ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾಯಿತು, ಅದಾದ ನಂತರ ಅವ್ರ ತೋಟದಲ್ಲಿ ಏನೋ ಹಲ್ಲೆ ಆಯಿತು ಅಂತಕ್ಕಂಥದ್ದು. ಬೇಕಾದಷ್ಟು ವಿವಾದಗಳು ದರ್ಶನ್ ಅವರ ಮೇಲಿದೆ. ಹಾಗಾಗಿ ರೌಡಿ ಶೀಟರ್ ಓಪನ್ ಮಾಡಬೇಕು. ಇನ್ನು ಹಳೆಯದು ಯಾವ್ಯಾವ ಕೇಸ್ಗಳಿದೆ ಅದನ್ನು ಪರಿಶೀಲನೆ ನಡೆಸೋದಕ್ಕೆ ಹಿರಿಯ ಅಧಿಕಾರಿಗಳು ಈಗ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಕೇಸ್ಗಳು ಕೂಡ ಕ್ಲಿಯರ್ ಆಗಿದೆಯಾ, ಇನ್ನೂ ಇದೆಯಾ ಅಂತ, ಯಾವ ಕೇಸ್ ಬಾಕಿ ಇದೆ ಅನ್ನೋ ಬಗ್ಗೆ ಸೂಚನೆ ನೀಡೋದಕ್ಕೆ, ಮಾಹಿತಿ ಕೊಡೋದಕ್ಕೆ ಈಗ ಸೂಚನೆ ಕೂಡ ಬಂದಿದೆ ಹಿರಿಯ ಅಧಿಕಾರಿಗಳಿಂದ. 2-3 ಕೇಸ್ ಬಾಕಿ ಇರಬಹುದಾ ನೋಡಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನೂ ಕ್ಲಿಯರ್ ಆಗದೆ ಇರತಕ್ಕಂಥ 2-3 ಕೇಸ್ ಬಾಕಿ ಇರಬಹುದಾ ನೋಡಿ ಅಂತ. ಅದರಲ್ಲಿ ಖುಲಾಸೆ ಆಗಿರ್ತಕ್ಕಂಥ ಕೇಸ್ ಎಷ್ಟಿದೆ, ಪೆಂಡಿಂಗ್ ಕೇಸ್ಗಳು ಎಷ್ಟಿದೆ, 2012ರಿಂದ ಇಲ್ಲಿ ತನಕ ಯಾವ್ಯಾವ ಕೇಸ್ನಲ್ಲಿ ಖುಲಾಸೆ ಆಗಿದೆ, ಯಾವ್ಯಾವ ಕೇಸ್ನಲ್ಲಿ ಪೆಂಡಿಂಗ್ ಇದೆ, ಇದೆಲ್ಲವನ್ನು ನೋಡಬೇಕು. ಇತ್ತೀಚಿನ ವರ್ಷಗಳಲ್ಲಿ ಸ್ಟೇಷನ್ ಮೆಟ್ಟಿಲು ಹತ್ತಿರುವಂತಹ ಕೇಸ್ಗಳೆಷ್ಟು ಅಂತ. ಇತ್ತೀಚೆಗೆ ಒಂದು ಮಧ್ಯರಾತ್ರಿ ತನಕ ಪಬ್ಬಲ್ಲಿ ಅವರೇನೋ ಪಾರ್ಟಿ ಮಾಡಿದ್ರು ಅಂತ ಒಂದು ಕೇಸ್ ಆಗಿತ್ತು. ಬಟ್ ಅದು ಆಮೇಲೆ ಬಿ ರಿಪೋರ್ಟ್ ಹಾಕಿದ್ದಾರೆ ಪೊಲೀಸರು. ಆ ಥರದ ಕೇಸ್ಗಳು ಯಾವುದಿದೆ ಅಂತಂದ್ಬಿಟ್ಟು ದರ್ಶನ್ನಿಂದ ಹಲ್ಲೆಗಳಿಗಾಗಿ ದೂರು ನೀಡಿದವರ ಮಾಹಿತಿ ಸಂಗ್ರಹಕ್ಕೆ ಯತ್ನ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ದರ್ಶನ್ ಮನೆ ನಾಯಿ ಯಾರಿಗೋ ಕಚ್ಚಿತು ಅಂತಂದ್ಬಿಟ್ಟು ಅದೊಂದು ಕೇಸ್ ಆಗಿತ್ತು. ಅದು ಕ್ಲಿಯರ್ ಆಯ್ತಾ ಇಲ್ವಾ ನೋಡಬೇಕು. ಇದೆಲ್ಲವೂ ಕೂಡ ಒಂದೊಂದಾಗಿ ಕೇಸ್ಗಳನ್ನ ಓಪನ್ ಮಾಡಿ ಒಂದು 2-3 ಕೇಸ್ ಏನಾದರೂ ಇನ್ನೂ ಪೆಂಡಿಂಗ್ ಇದೆ ಅನ್ನೋದೇ ಆದರೆ ಆಗ ಪೊಲೀಸರು ಯೋಚನೆ ಮಾಡ್ತಾರೆ ಇವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಬೇಕಾ ಬೇಡವಾ ಅಂತಂದ್ಬಿಟ್ಟು. ರೌಡಿ ಶೀಟರ್ ಓಪನ್ ಆಯಿತು ಅಂತಂದರೆ ದರ್ಶನ್ ಅವರು ಇಲ್ಲಿ ತನಕ ಸಂಪಾದಿಸಿರುವ ಹೆಸರು, ಕೀರ್ತಿ ಎಲ್ಲ ಕೂಡ ಮಣ್ಣುಪಾಲಾಗುತ್ತೆ. ಅದೇ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ, ಅನೇಕ ಇಂಥ ಘಟನೆಗಳಲ್ಲೇ ಅವರು ಭಾಗಿಯಾಗಿದ್ದಾರೆ ಅಂಥೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆಯಲ್ಲೆಲ್ಲ ಬಂದಿದೆ. ಅದನ್ನು ಅವರು ತನಿಖೆ ಮಾಡ್ತಾರೆ. ಈಸ್ ಈ ಆನ್ ಹ್ಯಾಬಿಚುಯಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಏನು ಅವರು ಏನು ರೆಕಮೆಂಡ್ ಮಾಡ್ತಾರೆ, ತನಿಖೆ ಆದಮೇಲೆ ಏನು ವರದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ, ಅವರಿಗೆ ಫ್ರೀ ಹ್ಯಾಂಡ್ ಇದೆ. ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದ್ದಾವೆ. ನಮ್ಮನ್ನು ಕೇಳ್ಕೊಂಡು ಏನು ಸೆಕ್ಷನ್ ಹಾಕೋದಿಲ್ಲ ಅವರು. ಪಾಪ ಯಾರು, ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ, ಅಥವಾ ನಮ್ಮ ಹತ್ರ ಯಾರು ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ. ಅದನ್ನು ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿಯವರಿಂದ ಪಡೆಯೋಣ. ಮೂರ್ತಿ, ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮೇಲೆ ರೌಡಿ ಶೀಟರ್ ಓಪನ್ ಮಾಡಬೇಕು ಅಂತಂದರೆ ಏನು ಮಾನದಂಡಗಳೇನು? ಈಗ ದರ್ಶನ್ ವಿಚಾರದಲ್ಲಿ ಆ ಸಾಧ್ಯತೆಗಳಿದೆಯಾ ಅಂತ? ಅರವಿಂದ್, ಯಾವುದಾದರೂ ಒಬ್ಬ ವ್ಯಕ್ತಿಯ ಮೇಲೆ ರೌಡಿ ಹಾಳೆಯನ್ನ ತೆರೆಯಬೇಕು ಅಂತಾದ್ರೆ ಆತ ಪದೇ ಪದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತಿರ್ಬೇಕು. ಯಾವ್ದಾದ್ರೂ ಈ ಕೊಲೆ ಯತ್ನ, ದರೋಡೆ ಈ ತರಹದ ಪ್ರಕರಣಗಳಲ್ಲಿ ಆತನ ಬಿಹೇವ್ ಏನಿದೆ ಅದು ಪುನರಾವರ್ತನೆ ಆಗ್ತಿದ್ರೆ, ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ರೆ ಆತನ ಮೇಲೆ ರೌಡಿ ಹಾಳೆಯನ್ನ ತೆರೀತಾರೆ. ಅದು ಎ ರೌಡಿ, ಬಿ ರೌಡಿ ಶೀಟರ್, ಹೀಗೆ
ರೌಡಿ ಶೀಟರ್ ಹೀಗೆ ಹಾಳೆಯನ್ನ ತೆರೆದು ಆತ ಪ್ರತಿ ವಾರ ಬಂದು ಠಾಣೆಗೆ ಸಹಿಯನ್ನ ಹಾಕ್ತಿರ್ಬೇಕು, ಮತ್ತೆ ಆತನ ಚಲನವಲನಗಳ ಮೇಲೆ ಕಣ್ಣಿಡುವ ಕೆಲಸವನ್ನ ಪೊಲೀಸರು ಮಾಡ್ತಿರ್ತಾರೆ. ನಿನ್ನೆ ಗೃಹ ಸಚಿವರ ಮುಂದೆ ಈ ವಿಚಾರ ಬಂದಾಗ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದೀವಿ, ನಾವು ಏನಿದೆಯೋ ಅದನ್ನ ತನಿಖೆ ಮಾಡ್ತೀವಿ, ಪೊಲೀಸರು ಬೇಕು ಅಂದ್ರೆ ಹಾಕ್ತಾರೆ, ಇಲ್ಲ ಅಂದ್ರೆ ಇಲ್ಲ, ಪೊಲೀಸರು ತಮ್ಮ ಕೆಲಸವನ್ನ ತಾವು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ ದರ್ಶನ್ ರವರ ಮೇಲಿದ್ದ ಪ್ರಕರಣಗಳನ್ನ ಇದೀಗ ಹಿರಿಯ ಅಧಿಕಾರಿಗಳ ಸಲಹೆ ಮೇರೆಗೆ ಅದನ್ನ ಪರಿಶೀಲನೆ ನಡೆಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಸಾಕಷ್ಟು ಪ್ರಕರಣಗಳಾಗಿದ್ವು. ಇತ್ತೀಚೆಗೆ ಪಬ್ ಒಂದರಲ್ಲಿ ರಾತ್ರಿ ಬೆಳಗಿನ ಜಾವದವರೆಗೂ ಕೂಡ ಪಾರ್ಟಿಯನ್ನ ಮಾಡಿದಂತಹ ಪ್ರಕರಣದಲ್ಲಿ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ಯಾವ್ದಾದ್ರು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿ FIR ಆಗಿಲ್ವಾ, ಈ ರೀತಿಯಾಗಿ ಒಂದಷ್ಟು ಎಲ್ಲಾ ಕಡೆ ಹುಡುಕಾಟವನ್ನ ನಡೆಸುವ ಕೆಲಸವನ್ನ, ಆ ಪರಿಶೀಲನೆಯನ್ನ ನಡೆಸುವ ಕೆಲಸವನ್ನ, ಯಾವುದಾದ್ರೂ ಕೇಸ್ ಆಗಿ ಅದು ಕ್ಲಿಯರ್ ಆಗಿದೆಯಾ ಅಥವಾ ಇನ್ನು ಪೆಂಡಿಂಗ್ ಇದೆಯಾ, ಈ ರೀತಿಯಾಗಿ ಎಲ್ಲಾ ಕಡೆ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಮೂರ್ತಿ ಏನಾದರೂ ರೌಡಿ ಶೀಟರ್ ಓಪನ್ ಆಗಿದ್ದೇ ಆದರೆ ಅವಾಗ ದರ್ಶನ್ ಅವರನ್ನ ಪೊಲೀಸರು ಟ್ರೀಟ್ ಮಾಡೋ ರೀತಿ ಏನಾದರೂ ಬದಲಾಗುತ್ತಾ ಅಂತ? 100% ಬದಲಾಗುತ್ತೆ. ಈಗಾಗಲೇ ರೌಡಿ ಶೀಟರ್ಗಳನ್ನ ಪೊಲೀಸರು ಯಾವ ರೀತಿ ಕಾಣ್ತಿದ್ದಾರೆ ಅಂತ ಹೇಳಿ ಅದು ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂತ ವಿಚಾರ. ಯಾಕಂತ ಹೇಳಿದ್ರೆ ರೌಡಿ ಹಾಳೆಯನ್ನ ತೆರೆದ ಮೇಲೆ ಅವರ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿರುತ್ತೆ. ಅವ್ರು ಏನ್ ಮಾಡ್ತಾರೆ, ಯಾವ ಕೆಲಸವನ್ನ ಮಾಡ್ತಾರೆ, ಯಾವ ವೃತ್ತಿಯನ್ನ ಮಾಡ್ತಾರೆ, ಮತ್ತೆ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಎಲ್ಲಾದ್ರ ಮೇಲೆ ಅವರ ಚಲನವಲನಗಳ ಮೇಲೆ ಕಣ್ಣನ್ನ ಇಟ್ಟಿರ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಇದೀಗ ಒಂದು ಕೊಲೆ ಮತ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಇದೀಗ ದರ್ಶನ್ ಬಂಧನವಾಗಿದ್ದಾರೆ. ಹೀಗಾಗಿ ಹಳೆ ಪ್ರಕರಣಗಳು ಯಾವುದಾದ್ರೂ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿದೆಯಾ ಅಥವಾ ಪೆಂಡಿಂಗ್ ಇದೆಯಾ ಇವೆಲ್ಲವನ್ನ ಕೂಡ ನೋಡ್ತಾರೆ. ಪದೇ ಪದೇ ಇದೇ ರೀತಿಯಾದಂತಹ ಪ್ರಕರಣಗಳಲ್ಲಿ ಕಂಡು ಬಂದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ರೌಡಿ ಹಾಳೆಯನ್ನ ತೆರಿತಕ್ಕಂತ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಹಲವರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂತ ಆರೋಪ ದರ್ಶನ್ ರವರ ಮೇಲಿದೆ, ಆದ್ರೆ ಎಲ್ಲೂ ಕೂಡ ದೂರು ದಾಖಲಾಗಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಹೀಗಾಗಿ ಇದನ್ನು ಕೂಡ ಪರಿಶೀಲನೆ ನಡೆಸಿ ಅನ್ನೋ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿವೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಈಗ ಒಟ್ಟಾರೆ ದರ್ಶನ್ ಅವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಬೇಕಾ, ಮಾಡುವಷ್ಟು ಅವರು ಕ್ರಿಮಿನಲ್ ಅಪರಾಧಗಳಲ್ಲಿ ತೊಡಗಿದ್ದಾರಾ, ಇದೆಲ್ಲವನ್ನ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ.